ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಆಲ್ರೆಡಿ ನೀವು ತಮ್ಮನೇಲಿ ನೋಡೇ ಇರ್ತೀರಾ, ಮೀಶೋ ಹಾಲ್ ಅಂತ. ಮೀಶೋಯಿಂದ ಸ್ವಲ್ಪ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನಾನು ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ನನಗಿವಾಗ ಪ್ರೆಸೆಂಟ್ ಅವಶ್ಯಕತೆ ಇರೋ ವಸ್ತುಗಳೆಲ್ಲ ಬುಕ್ ಮಾಡಿದ್ದೀನಿ. ಬಟ್ಟೆನೂ ಇದೆ, ಅದರಲ್ಲಿ ಡ್ರೆಸ್ಸಸ್ಸು ಇದೆ, ಹಾಗೆ ನನಗೆ ಪರ್ಸ್ನಲಾಗಿ ಬೇಕಾಗಿರೋ ಕೆಲವು ಎಲ್ಲನೂ ಇದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಏನೆಲ್ಲ ಬುಕ್ ಮಾಡಿ ತರಿಸಿದ್ದೀನಿ ಅಂತ ಒಮ್ಮೆ ತೋರಿಸ್ತೀನಿ ನಿಮಗೂ. ನಾನು ತುಂಬ ದಿನವೇ ಆಗೋಗಿತ್ತು ಲಾಗ್ ಮಾಡಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನಂಗೆ ಸ್ವಲ್ಪ ಹುಷಾರಿದ್ದಿರಾಗಿತ್ತು, ಅದ್ರಗೋಸ್ಕರ ನಾನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕ್ಯೂರ್ ಆಗಿದ್ದೀನಿ. ನೋಡಿ, ಇದು ಬಂದುಬಿಟ್ಟು ಡ್ರೆಸ್ಸು ಪರ್ಪಲ್ ಕಲರು. ನಾನು ಹಿಂಗೆ ನೋಡ್ತಾ ಇದ್ದೆ ಮೀಶೋನ. ಈ ಕಲರ್ ಯಾಕೋ ನನಗೆ ಇಷ್ಟ ಆಯಿತು ಡ್ರೆಸ್ಸು. ಪರ್ಪಲ್ ಕಲರ್ ನನ್ನ ಹತ್ರ ಇರಲಿಲ್ಲ, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಕಲರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ಬನ್ನಿ ನೋಡೋಣ ಹೇಗಿದೆ, ಹೆಂಗೆ ಬಂದಿದೆ ಅಂತ. ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಂದಿದೆ ಅನ್ಕೊತಾ ಇದ್ದೀನಿ. ಫುಲ್ ಸೆಟ್ ಗೈಸ್ ಇದು. ಪ್ಯಾಂಟು, ವೇಲು, ದುಪ್ಪಟ್ಟ, 3 ಪೀಸ್ ಸೆಟ್ಟು. ಕ್ಲಾತ್ ಚೆನ್ನಾಗಿದೆ ನೋಡಿ. ವರ್ಕೆಲ್ಲ ಇದು ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ, ಮಿಷನ್ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ತಗೊಂಡೆ. ಕ್ಲಾತು ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡ್ಬೋದು. ವೇಲ್ ಬಂದುಬಿಟ್ಟು ಜಾರ್ಜೆಟ್ ಕೊಟ್ಟು ಈ ಥರ ಲಾಸ್ಟಲ್ಲಿ ಚಿಕ್ಕ ಸಮೋಸ ಲೇಸ್ ಅಂತಾರಲ್ಲ ಅದನ್ನು ಕೊಟ್ಟಿದ್ದಾರೆ ನೋಡಿ. ಲೆಂತ್ ಹೆಂಗಿದೆ ನೋಡೋಣ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ನನಗೆ ವೇಲ್ ಡ್ರೆಸ್ಸಿಗಿಂತ ವೇಲ್ ತುಂಬ ಇಷ್ಟ ಆಗುತ್ತೆ ಗೈಸ್. ವೇಲ್ ಹಾಕ್ಕೊಂಡ್ರೆ ಲುಕ್ಕೇ ಬೇರೆ ನೋಡಿ. ಪ್ಯಾಂಟ್ ಇದು ಬಂದುಬಿಟ್ಟು ಬ್ಯಾಗಿ ಪ್ಯಾಂಟ್ ಅಂತಾರಲ್ಲ ಆ ಟೈಪ್ದು ಕೊಟ್ಟಿದ್ದಾರೆ. ವಿತ್ ಪ್ಯಾಕೆಟೂ ಇದೆ ಇದಕ್ಕೆ ನೋಡಿ. ವಿತ್ ಪ್ಯಾಕೆಟು ಕೊಟ್ಟಿದ್ದಾರೆ. ಪ್ಯಾಂಟ್ ಕ್ವಾಲಿಟಿನೂ ಚೆನ್ನಾಗಿದೆ. ಫಸ್ಟ್ ಐಟಮ್ ಬಂದುಬಿಟ್ಟು ಡ್ರೆಸ್ ಚೆನ್ನಾಗಿ ಬಂದಿದೆ ಡ್ರೆಸ್ಸು. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ, ಪರವಾಗಿಲ್ಲ. ಆರಾಮಾಗಿ ನೀವು ತಗೋಬೋದು, ಟ್ರೈ ಮಾಡ್ಬೋದು. 100% ರೆಕಮೆಂಡ್ ಮಾಡ್ತೀನಿ ಡ್ರೆಸ್ನ. ನೆಕ್ಸ್ಟ್ ಬಂದುಬಿಟ್ಟು ಇದು ಪ್ಯಾಂಟ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಯಾಕಂದರೆ ಸೈಜ್ ಆಗದೆ ಇದ್ರೆ ಮತ್ತೆ ರಿಟರ್ನ್ ಹಾಕಬೇಕಲ್ಲ ಅಂತ. ನಾನು ಓಪನ್ ಮಾಡದೇ ಇರೋದು ಲೇಟ್ ಆಗಿಬಿಟ್ರೆ ಮತ್ತೆ ರಿಟರ್ನ್ ಆಪ್ಷನ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಚೆನ್ನಾಗಿತ್ತು ಪ್ಯಾಂಟನ್ನು ನೋಡಿ. ಇವಾಗೆಲ್ಲ ಈ ಕ್ಲಾತ್ ಅದೇನು ತರೋ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಚೆನ್ನಾಗಿದೆ ಕ್ಲಾತ್ ಎಲ್ಲ, ಇವಾಗೆಲ್ಲ ಟ್ರೆಂಡ್ ಈ ಪ್ಯಾಂಟ್ಗಳು. ಅದಕ್ಕೆ ನಾನು ಒಂದು ಬ್ಲಾಕ್ ಬುಕ್ ಮಾಡಿಕೊಂಡೆ. ಸಾರಿ, ನಾನು ಆ ಡ್ರೆಸ್ ಪ್ರೈಸ್ ಹೇಳೋದು ಮರ್ತೋಗ್ಬಿಟ್ಟೆ. ಅದು ಬಂದುಬಿಟ್ಟು 553 ರುಪೀಸ್ ಬಿತ್ತು ನನಗೆ. ಡ್ರೆಸ್ಸು ತುಂಬ ವರ್ತ್ ಅಂತ ಹೇಳ್ಬೋದು. ಈ ಪ್ಯಾಂಟ್ ಬಂದುಬಿಟ್ಟು ನನಗೆ 202 ಬಿತ್ತು. ತುಂಬಾ ಚೆನ್ನಾಗಿದೆ, ಆರಾಮಾಗಿ ಕೊಡ್ಬೋದು. ಇದೇ ಪ್ಯಾಂಟಿಗೆ ನಾವು ಮಾಲ್ಸಲ್ಲೆಲ್ಲ ಹೋಗ್ಬಿಟ್ರೆ 1000 ಎಬೋ ಪೇ ಮಾಡಬೇಕಾಗುತ್ತೆ. ನಮ್ಮ ಮೀಶೋ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಬಂದು ಕ್ವಾಲಿಟಿನೂ ಸೂಪರ್ ಆಗಿದೆ. ಟ್ರಯಲ್ ಮಾಡಿದೆ, ನೋಡಿದೆ, ಕರೆಕ್ಟಾಗಿ ಫಿಟ್ ಇದೆ. ನೆಕ್ಸ್ಟ್ ಇದೇನಂತನೂ ಗೊತ್ತಿಲ್ಲ, ಓಪನೇ ಮಾಡಿಲ್ಲ. ನೋಡೋಣ ಓಪನ್ ಮಾಡಿ ಏನಾಯ್ತು ಅಂತ. ಇದೇನೋ ಡ್ರೆಸ್ಸೇ ಗೈಸ್. ಇದು ಕಾಂಬಿನೇಷನ್ ನೋಡ್ಬಿಟ್ಟು ಇಷ್ಟ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಚೆನ್ನಾಗಿತ್ತು. ಇದು ಬ್ಲ್ಯಾಕು ವೈಟು ಎಲ್ಲೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಇದು 1 ಪೀಸ್ ಆಗೂ ಹಾಕ್ಕೋಬೋದು ನಾವು. ಪ್ಯಾಂಟ್ ಹಾಕ್ಕೋಬೇಕು ಅನ್ನೋದೇನಿಲ್ಲ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸ್ಲೀವ್ಸ್ ಅಲ್ಲಿ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಬಫ್ ಹ್ಯಾಂಡ್ಸ್ ಥರ. ಇಲ್ಲೊಂದು ಎಲಾಸ್ಟಿಕ್ ಇದೆ, ತುಂಬ ಚೆನ್ನಾಗಿದೆ. ಇದು ಬಾಡಿ ವೈಸ್ ಎಲ್ಲನೂ ಎಲಾಸ್ಟಿಕ್ಕೆ. ಚೆಸ್ಟ್ ಪಾರ್ಟಿಗೆಲ್ಲ ಎಲಾಸ್ಟಿಕ್ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಕೆಳಗಡೆ ಲೈಟಾಗಿ ಫ್ರಿಲ್ಸ್ ಬಂದೈತೆ, ಚೆನ್ನಾಗಿದೆ ಗೈಸ್. ಇದ್ರ ಪ್ರೈಸ್ ಬಂದುಬಿಟ್ಟು 250 ಸಮಥಿಂಗ್ ಆಗಿದೆ. ಚೆನ್ನಾಗಿದೆ, ಆರಾಮಾಗಿ ಕೊಡ್ಬೋದು, ವರ್ತು ಈ ಪ್ರೈಸಸ್ಗೆಲ್ಲ, ಈ ಬಟ್ಟೆಗಳೆಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದು ಏನೋ ಗೊತ್ತಿಲ್ಲ, ಓಪನ್ ಮಾಡಿಲ್ಲ. ಇದು ಡ್ರೆಸ್ಸೇ ಗೈಸ್. ಇದು ರೆಗ್ಯುಲರ್ ಟಾಪು, ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಇದು ಚೆನ್ನಾಗಿದೆ. ನಾವು ಗೋಲ್ಡ್ ಪ್ಯಾಂಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ವೈಟ್ ಪ್ಯಾಂಟ್ ಆದರೂ ಯೂಸ್ ಮಾಡ್ಬೋದು, ಮೆರೂನ್ ಪ್ಯಾಂಟ್ ಯೂಸ್ ಮಾಡ್ಬೋದು.
ಇದು ಮಿಷಿನ್ ವಾಶ್ ಎಲ್ಲ ಮಾಡ್ಬೋದು ಗೈಸ್, ತುಂಬ ಚೆನ್ನಾಗಿದೆ ಕ್ಲಾತ್ ಎಲ್ಲ. ಇದು ಬಂದ್ಬಿಟ್ಟು ಪ್ರೈಸು 183 ಅಷ್ಟೇ ಬಿದ್ದಿದ್ದು, ಅರೌಂಡ್ 200 ಒಳಗಡೆನೆ ಬಿದ್ದಿದ್ದು. ತುಂಬ ಚೆನ್ನಾಗಿದೆ ನೋಡಿ, ರಫ್ ಅಂಡ್ ಟಫ್ ಆಗಿ ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ಮಿಷಿನ್ ವಾಶ್ ಮಾಡಿಬಿಟ್ಟು, ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾರಿ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಡ್ಯಾಮೇಜ್ ಬಂದಿದ್ರೆ ರಿಟರ್ನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಓಪನ್ ಮಾಡಿಬಿಟ್ಟಿದ್ದೀನಿ. ಈ ಸ್ಯಾರಿ ಬಂದ್ಬಿಟ್ಟು ನಾನು ತಗೊಂಡಿದ್ದ ಪರ್ಪಸ್ ಏನಂದ್ರೆ, ನಾನು ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಒಂದು ರೀಲ್ ನೋಡಿದೆ, ಸೇಮ್ ಸ್ಯಾರಿನ ಲಾಂಗ್ ಫ್ರಾಕ್ ಆಗಿ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡಿದ್ರು. ಅವಾಗ ನಾನು ಸರ್ಚ್ ಮಾಡಿದೆ, ಫೋಟೋ ಹಾಕ್ಬಿಟ್ಟು ಮೀಶೋಲ್ಲಿ ಸರ್ಚ್ ಮಾಡಿ ತಗೊಂಡಿರೋ ಸ್ಯಾರಿ ಇದು. ಅದೇ ಥರ ನಾನು ಲಾಂಗ್ ಫ್ರಾಕ್ ಮಾಡಿಸ್ಕೋಬೇಕು ಅಂತ. ಇದು ಸ್ಯಾರಿಯಾಗಿ ನಾನು ಇಟ್ಕೊಳ್ಳಲ್ಲ, ಲಾಂಗ್ ಫ್ರಾಕ್ ಆಗಿ ಸ್ಟಿಚ್ ಮಾಡ್ಕೊತೀನಿ, ನಾನೇ ಸೆಲ್ಫ್ ಸ್ಟಿಚ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆಯೋ. ನಮ್ಮ ಮನುಷ್ಯ ಆದ್ರೆ ಅಕ್ಕ ಸ್ಯಾರಿಯಾಗಿ ಉಟ್ಕೊಂಡ್ಬಿಟ್ಟು ಆಮೇಲೆ ನೀನು ಫ್ರಾಕ್ ಆಗಿ ಕನ್ವರ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಒಂದ್ಸರಿ ಉಟ್ಟಾದ್ಮೇಲೆ ಫ್ರಾಕ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪರ್ಪಲ್ ಕಲರು. ಇದ್ರಲ್ಲಿ ಫ್ರಾಕ್ ಅಂತೂ ಸಖತ್ತಾಗಿ ಬರುತ್ತೆ ಗೈಸ್. ಆದ್ರೆ ನಾನು ಪಕ್ಕದಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ, ನೀವು ನೋಡಬಹುದು ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ. ತುಂಬಾ ಚೆನ್ನಾಗಿದೆ. ಇದು ನನಗೆ 550 ಅಷ್ಟೇ ಬಿಡ್ತಿದ್ದು, ತುಂಬಾ ಚೆನ್ನಾಗಿದೆ. ಆಚೆಂದ್ರೆ ಇನ್ನೂ ಜಾಸ್ತಿನೇ ಇರುತ್ತೆ, ಬಟ್ ಮೀಶೋ ಅಲ್ಲಿ ಬೆಟರ್ ಪ್ರೈಸ್. ಕ್ವಾಲಿಟಿನೂ ಸೂಪರ್ ಆಗಿದೆ. ಇದು ನೋಡಿ, ನಿಮ್ಗೆ ಫೋನಲ್ಲಿ ಗೊತ್ತಾಗ್ತಾ ಇಲ್ವೇನೋ, ಲೈನ್ಸ್ ವರ್ಕ್ ಬಂದ್ಬಿಟ್ಟು ಅಲ್ಲಲ್ಲೆಲ್ಲ ಸೀಕ್ವೆನ್ಸ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ ನೋಡಿ, ಸೀಕ್ವೆನ್ಸ್ ಹಾಕಿದ್ರೆ ಅಲ್ಲಲ್ಲೆಲ್ಲ ಚಿಕ್ಕ ಚಿಕ್ಕದು. ನೋಡಿ ಎಷ್ಟು ಚೆನ್ನಾಗಿದೆಯಾ. ನಾನು ಡ್ರೆಸ್ಸನ್ನು ಪರ್ಪಲ್ದೊಂದು, ಸ್ಯಾರಿನೂ ಒಂದು ಬುಕ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಕ್ಲಾತ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇದು ಬಂದ್ಬಿಟ್ಟು ಬ್ಲೌಸ್ ಕವರ್ಸು. ನನ್ನ ಹತ್ರ ಆರಿ ವರ್ಕ್ ಬ್ಲೌಸಸ್ ಅಂದ್ರೆ ತುಂಬಾ ಇದೆ. ಅದು ಸ್ಯಾರಿಯಲ್ಲಿ ಇಟ್ಟರೆ ಸ್ಯಾರಿ ಎಲ್ಲ ಹಾಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಕವರ್ ಬುಕ್ ಮಾಡಿದ್ದೀನಿ. ನೋಡಿ ಬ್ಲೌಸ್ ಕವರ್ಸು. ಇದರಲ್ಲಿ ಆರಿ ವರ್ಕ್ ಬ್ಲೌಸಸ್ಸು ನಾವು ಫೋಲ್ಡ್ ಮಾಡೋಂಗಿಲ್ಲ, ಜಸ್ಟ್ ಒನ್ ಫೋಲ್ಡ್ ಮಾಡಿಬಿಟ್ಟು ಈ ಥರ ಇದರಲ್ಲಿ ಇಡಬಹುದು. ತುಂಬ ಚೆನ್ನಾಗಿ ಬಂದಿದ್ದು ಕ್ವಾಲಿಟಿನೂ. ಇದು ಪ್ಯಾಕ್ ಆಫ್ 3 ಬಂದಿದೆ ನೋಡಿ, ಪ್ಯಾಕ್ ಆಫ್ 3 ಬಂದಿದೆ ನೋಡಿ. ಈ ಥರ ಮಿನಿಮಮ್ ಅಂದರೂ ಒಂದು 10 ಬ್ಲೌಸಸ್ ಇಡ್ಬೋದು ನಾವು ನೀಟಾಗಿ ಅರೇಂಜ್ ಮಾಡಿದ್ರೆ. ನಾವು ಯಾವ ಬ್ಲೌಸಸ್ ಇಟ್ಟಿದ್ದೀವಿ ಅಂತಲೂ ಇಲ್ಲಿ ಆರಾಮಾಗಿ ಕಾಣಿಸುತ್ತೆ, ಯಾವ ಕವರಲ್ಲಿ ಯಾವ ಬ್ಲೌಸಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ನಮ್ಗೆ ಯಾವ ಬ್ಲೌಸ್ ಇದೆ ಇದರಲ್ಲಿ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಆ ಸೀರೆಯಲ್ಲಿ ಇಟ್ಟಿದ್ದಕ್ಕೆಲ್ಲ ಹಾಳಾಗ್ತಾ ಇತ್ತಲ್ಲ, ಅದಕ್ಕೆ ಈ ಥರ ಟ್ರೈ ಮಾಡೋಣ ಅಂತೇಳಿ ಬುಕ್ ಮಾಡಿ ತರಿಸಿದ್ದೀನಿ. ಎಲ್ಲ ಇದಕ್ಕಿನ್ನ ನೆಕ್ಸ್ಟ್ ಆರ್ಗನೈಸ್ ಮಾಡಬೇಕು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. 10x10 ಅಂತೂ ಆರಾಮಾಗಿ ಕೊಡ್ಬೋದು. ಇದಕ್ಕೆ ವರ್ತ್ ಪ್ರೈಸ್. ಇದು ಬಂದ್ಬಿಟ್ಟು ನನಗೆ 222 ಬಿತ್ತು, 222 ರುಪೀಸ್ ಬಿತ್ತು ಅಷ್ಟೇ. ಆರಾಮಾಗಿ ಕೊಡ್ಬೋದು ಗೈಸ್. ಅದೇ ನಾವು ಆಚೆ ಹೊರಗಡೆ ಕೇಳಿದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಮೀಶೋಲ್ಲಿ ಬೆಟರ್ ಅಂತ ಹೇಳ್ಬೋದು. ಬಂದ್ಬಿಟ್ಟು ಎಷ್ಟು ದಿನದಿಂದ ಇತ್ತೋ ಅದು ನನ್ನ ವಿಸಿಟಿಂಗ್ ಲಿಸ್ಟಲ್ಲಿದು, ಬಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟು ದಿನಕ್ಕೆ ತೊಗೊಂಡೆ. ತುಂಬಾ ಯೂಸ್ಡ್ ಪ್ರಾಡಕ್ಟ್ ಗೈಸ್. ನನಗಂತೂ ಇಲ್ಲಂದರೆ ಅಲ್ಲೇ ಬಿದ್ದಿತ್ತು ನನ್ನ ಬ್ಯಾಂಗಲ್ಸ್ ಎಲ್ಲ. ಇದು ಬಂದ್ಬಿಟ್ಟು ನನ್ನ ಬ್ಯಾಂಗಲ್ಸಿಗಂತೂ ತರಿಸಿರೋದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾನು ಓಪನ್ ಮಾಡಿ ನೋಡಿದ್ದೀನಿ, ನಿಮಗೂ ತೋರಿಸಿದ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದ್ದು. ಇದು ರಿಮೂವ್ ಮಾಡ್ಬೋದು ಈ ಥರ, ಇದಕ್ಕೆ ಬ್ಯಾಂಗಲ್ ಹಾಕಿ ಈ ಥರ ಇನ್ಸರ್ಟ್ ಮಾಡೋದು. ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ತುಂಬ ಬ್ಯಾಂಗಲ್ಸ್ ಇದೆ, ಅದಕ್ಕೆ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ತುಂಬ ದಿನದಿಂದ ಅನ್ಕೊಂತ ಇದ್ದೆ. ಬೈ 2 ಇದು ನಾನು ಚಿಕ್ಕಪೇಟೆಯಲ್ಲಿ ಹೋದಾಗ ಕೇಳಿದೆ ಅವ್ರ ಹತ್ರ ಎಷ್ಟು ಏನಂತ ಹೇಳಿದ್ರೆ, ಇದು ಒಂದು ಬಾಕ್ಸ್ ಬಂದ್ಬಿಟ್ಟು 350 ಹೇಳಿದ್ರು. ನನಗೆ 2 ಬಾಕ್ಸ್ ಬಂದ್ಬಿಟ್ಟು 250ಗೆ ಸಿಕ್ತು. 262 ಅಷ್ಟೇ ಬಿದ್ದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆಯೋ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಎಲ್ಲ ಆಗಿಲ್ಲ ಬಸ್, ತುಂಬ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ. ನನ್ನ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬೈ 1 200 ಸಮಥಿಂಗ್ ಇದೆ, ಬಟ್ ನಾವು ಬೈ 2 ಮಾಡಿಬಿಟ್ಟು ನಮಗೆ ತುಂಬ ಬೆಸ್ಟ್ ಅನಿಸುತ್ತೆ. ಬೈ 2 ಮಾಡಿದಾಗ ನಮಗೆ ಆರಾಮಾಗಿ ಸಿಗುತ್ತೆ. 260ಗೆಲ್ಲ 2 ಬಾಕ್ಸಸ್ ಸಿಗುತ್ತೆ. ಅದೇ ನೀನು 1 ಬಾಕ್ಸ್ಗೆ ಪೇ ಮಾಡಬೇಕಾಗುತ್ತೆ 200 ಹಂಗೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ನನ್ನ ಆರ್ಗನೈಸೇಷನ್ಗೆ ಅಂತಲೇ ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಬೈ 2 ಬೈಸ್. ಇದನ್ನು ನೋಡಿ ಈ ಥರ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಇದು ಜ್ಯುವೆಲರಿಗೆ ಚಿಕ್ಕ ಚಿಕ್ಕ ಚೈನ್ಸು, ಇಯರಿಂಗ್ಸು, ವಾಚಸ್ಸು ಆ ಥರ ಎಲ್ಲ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಎಲ್ಲಾದರೂ ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದು. ಬ್ಯಾಂಗಲ್ಸು ಅಷ್ಟೇ, ಒಂದು ಬ್ಯಾಂಗಲ್ ಬಾಕ್ಸಲ್ಲಿ ಎಲ್ಲನೂ ಬ್ಯಾಂಗಲ್ಸು ಆರಾಮಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ, ಊರಿಗೆ ಹೋಗ್ಬೇಕಾದ್ರೆ ಒಂದು ಬಾಕ್ಸಲ್ಲಿ ಎಲ್ಲ ಸೆಟ್ ಮಾಡ್ಕೊಂಡೋದ್ರೆ ಒಡೆದೋಗುತ್ತೆ ಅನ್ನೋ ಟೆನ್ಷನ್ನೇ ಇರಲ್ಲ. ಸೇಮ್ ಇದರಲ್ಲೂ ಅಷ್ಟೇ, ನಾವು ಏನೇ ಬೇಕಾದರೂ ಎತ್ಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಬೋದು.
ನಾನು ಮತ್ತೆ ಕುಚ್ಚೆಲ್ಲ ಹಾಕ್ತೀನಲ್ಲ, ಅದ್ರ ಬೀಡ್ಸು, ಥ್ರೆಡ್ಸು, ಗಮ್ಮು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಒಂದೊಂದ್ರಲ್ಲಿ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಅದು ಒಂದಲ್ಲಿ ಇದು ಬೈಟು, ಒಂದ್ರಲ್ಲಿ ನಾನು ಜ್ಯುವೆಲರಿ ಆ ಥರ ಇಟ್ಕೊಂಡ್ರು, ಇನ್ನೊಂದರಲ್ಲಿ ನಾನು ಕುಚ್ಚಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇಟ್ಕೋಬೋದು ಅಂತ ಹೇಳ್ಬಿಟ್ಟು 2 ಬಂದಿದೆ ನೋಡಿ. ಇದು 2 ಸೇಮು. ಇದರಲ್ಲೂ ಕಲರ್ಸ್ ಇರುತ್ತೆ ಗೈಸ್ ನಮಗೆ. ನಾನು ಬಂದ್ಬಿಟ್ಟು ಲೈಟ್ ಬೇಬಿ ಪಿಂಕ್ ಚೂಸ್ ಮಾಡ್ಕೊಂಡೆ. ನಮ್ಗೆ ಇದರಲ್ಲೂ ಕಲರ್ಸ್ ಸಿಗುತ್ತೆ. ಇದು 3 ಬಾಕ್ಸಸ್ ಇರುತ್ತೆ, 1 2 3. 3 ಸೇಮ್ ಇದೇ ಥರ ಕಂಪಾರ್ಟ್ಮೆಂಟ್ಸ್ ಬರೋದು ನಮಗೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೇ ಇದೆ. ನಾವೇನ ಸಪ್ರೇಟಾಗಿ ಇಟ್ಕೋಬೇಕು ಅಂತ ಇದು ಹೌದು, ಇದು ಸಮೇತ ರಿಮೂವಬಲ್. ನಮಗೆ ಈ ಕಂಪಾರ್ಟ್ಮೆಂಟ್ಸ್ ಇರುತ್ತಲ್ಲ ನೋಡಿ, ಈ ಥರ. ಇವಾಗ ಜಾಸ್ತಿ ಇದೆ ಅಂತ ಇದೆಲ್ಲದರಲ್ಲೂ ಒಂದೇ ಐಟಮ್ ಹಾಕೋಬಹುದು, ಇಲ್ಲ ಕಮ್ಮಿ ಇದೆ ಅಂತ ಹೇಳ್ಬಿಟ್ರೆ ನೋಡಿ ಈ ಥರ ನಾವು ಪಾರ್ಟಿಷನ್ಸ್ ಮಾಡಿಕೊಂಡು ಆರಾಮಾಗಿ ಇಟ್ಕೋಬಹುದು. ಇಷ್ಟೇ ಗೈಸ್ ನಾನು ಆನ್ಲೈನಿಂದ ತರಿಸಿದ್ದು. ಬಟ್ ನಾನು ಅನ್ಕೊಂಡಿರೋಕ್ಕಿಂತ ತುಂಬಾನೇ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನೀವು ಇದೆಲ್ಲನೆಲ್ಲ ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡಿ ಬೈ ಮಾಡ್ಬೋದು. ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ ಆಪ್ಷನ್ ಬರುತ್ತೆ, ಅದೇನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.